ವಾಲ್ಮೀಕಿ ನಿಗಮ ಅಕ್ರಮ ಕೇಸ್ನಲ್ಲಿ ನಾಗೇಂದ್ರ ಬಂಧನವಾಗಿದೆ. ಜುಲೈ 18ರ ತನಕ ಬಿ ನಾಗೇಂದ್ರ ಇಡಿ ಕಸ್ಟಡಿಗೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 6 ದಿನ ಇಡಿ ವಶಕ್ಕೆ ನೀಡಿದ್ದಾರೆ ನ್ಯಾಯಾಧೀಶರು, ಅಂದ್ರೆ ಕಸ್ಟಡಿಗೆ ಕೊಟ್ಟಿದ್ದಾರೆ. ಸಂತೋಷ್ ಭಟ್ ನ್ಯಾಯಾಧೀಶರ ನಿವಾಸಕ್ಕೆ ನಾಗೇಂದ್ರ ಅವರನ್ನ ಹಾಜರುಪಡಿಸಲಾಗಿತ್ತು. ಈಗ ನ್ಯಾಯಾಧೀಶರ ಮುಂದೆ ರಿಮಾಂಡ್ ಅರ್ಜಿ ಕೂಡ ಸಲ್ಲಿಕೆ ಆಗಿತ್ತು. ಇಡಿ ಅಧಿಕಾರಿಗಳು ಕೇಳಿದ್ದು 14 ದಿನ. ಬಟ್ ಈ ತಿಂಗಳು 18ನೇ ತಾರೀಕಿನ ತನಕ ಕೂಡ ಇಡಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಯಲಹಂಕದಲ್ಲಿರುವ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲಾಗಿತ್ತು. ಇಡಿ ಪರ ವಕೀಲರಾಗಿರುವ ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ರು. ಶಾಂತಿನಗರದ ಇಡಿ ಕಚೇರಿಯತ್ತ ನಾಗೇಂದ್ರ ಅವ್ರನ್ನ ವಾಪಸ್ ಕರೆತರಲಾಗ್ತಾ ಇದೆ. ನಾಗೇಂದ್ರರನ್ನ ಕರೆತರ್ತಿದ್ದಾರೆ ಇಡಿ ಅಧಿಕಾರಿಗಳು ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ 6 ದಿನ ಇಡಿ ಕಸ್ಟಡಿಗೆ ನೀಡಲಾಗಿದೆ. 14 ದಿನ ಕೇಳಿದ್ರು, ಬಟ್ ಈಗ 6 ದಿನ ಇಡಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ನೀಡಿದ್ದಾರೆ. ರಿಮಾಂಡ್ ಅರ್ಜಿ, ಮತ್ತೊಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಡಿ ಪರವಾಗಿ ವಾದ ಮಂಡನೆ ಆದ ಬಳಿಕ 6 ದಿನ ಅವರನ್ನ ಕಸ್ಟಡಿಗೆ ನೀಡಿದ್ದಾರೆ ನ್ಯಾಯಾಧೀಶರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಕೋರ್ಟ್ ಹಾಲಿಡೇ ಆಗಿರೋದ್ರಿಂದ ನ್ಯಾಯಾಧೀಶರ ನಿವಾಸಕ್ಕೆ ಬೆಳ್ಳಂಬೆಳಗ್ಗೆ ಕರ್ಕೊಂಡು ಹೋಗಿದ್ರು, ಹಾಜರುಪಡಿಸಿದ್ರು. 14 ದಿನ ಕೇಳಿದ್ರು, ಬಟ್ 6 ದಿನ ಅವ್ರನ್ನ ಕಸ್ಟಡಿಗೆ ನೀಡಲಾಗಿದೆ. ಅಲ್ಲಿಗೆ ಬಿ ನಾಗೇಂದ್ರ ಅವರು ಇಡಿ ಕಸ್ಟಡಿಯಲ್ಲಿ ಇರ್ತಾರೆ. 6 ದಿನ ವಿಚಾರಣೆ ಫೇಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ. ಕೋಟಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಣೆಯನ್ನ ತೀವ್ರಗೊಳಿಸಲಿದ್ದಾರೆ ಇಡಿ ಅಧಿಕಾರಿಗಳು. ಈಗ ಸರಿಸುಮಾರು 1 ತಿಂಗಳಕ್ಕೂ ಹೆಚ್ಚು ಕಾಲ SIT ತನಿಖೆ ಮಾಡಿದೆಯಲ್ಲ, ಈ ತನಿಖೆಯ ಒಂದಷ್ಟು ವಿವರವನ್ನ ಕೂಡ ಇಡಿ ಅಧಿಕಾರಿಗಳು ಪಡೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಆ ಅಧಿಕಾರ ಇಡಿ ಅಧಿಕಾರಿಗಳಿಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿ. ಅಜಯ್, 6 ದಿನ ಕಸ್ಟಡಿಗೆ ನೀಡಲಾಗಿದೆ ಅಂತ, ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ, ಯಾವ ರೀತಿ ವಿಚಾರಣೆ ಆಗಬಹುದು ಅಂತ? ಖಂಡಿತವಾಗ್ಲೂ ಶ್ರುತಿ, ಈಗಾಗ್ಲೇ ಏನು ಜುಲೈ 18ರವರೆಗೂ ಈಗಾಗ್ಲೇ ಏನು ಇಡಿ ಅಧಿಕಾರಿಗಳ ಕಸ್ಟಡಿಯು ಕೂಡ ನ್ಯಾಯಾಧೀಶ ಗಜಾನನ ಭಟ್ ಏನಿದ್ದಾರೆ ಅವರು ಏನು ಆದೇಶವನ್ನು ಕೂಡ ಮಾಡಿರುವಂತದ್ದು. ಇನ್ನು 6 ದಿನಗಳ ಕಾಲ ಏನು ಮಾಜಿ ಸಚಿವರಾದಂತಹ ನಾಗೇಂದ್ರ ಅವರಿಗೆ ಫುಲ್ ಡ್ರಿಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 3 ದಿನಗಳಿಂದನೂ ಕೂಡ ಏನು ನಾಗೇಂದ್ರ ಅವರ ಜೊತೆಲೆ ಇಡಿ ಅಧಿಕಾರಿಗಳು ಕೂಡ ಇರುವಂತದ್ದು. ಅಂದ್ರೆ ಏನು 40 ಗಂಟೆಗಳು ಹೆಚ್ಚು ಕಾಲ ಅವರ ಮನೆಯಲ್ಲೂ ಕೂಡ ರೈಡ್ ಆಗತ್ತೆ. ನಿನ್ನೆನು ಕೂಡ ಅವರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಆನಂತರ ನಿನ್ನೆ ರಾತ್ರಿ ಮೆಡಿಕಲ್ ಟೆಸ್ಟ್ ಆಗತ್ತೆ. ಇನ್ನು ಇವತ್ತಿಂದನೂ ಕೂಡ 6 ದಿನ ಮಾಡ್ತಾರೆ. ಇದರ ಜೊತೆಗೆ ಅವರ ಪಿ ಎ ಅವರು ಏನಿದ್ದಾರೆ ಅವರು ಕೂಡ ಏನು ಕಮಿಷನ್ ಹಣವನ್ನ ಪಡೆದಿದ್ದು ಲಕ್ಷಾಂತರ ರೂಪಾಯಿ ಅಂತ ಹೇಳಿ, ಅಂದ್ರೆ ಇವರ ಆದೇಶದ ಮೇರೆಗೆ ಅವ್ರು ಅಲ್ಲಿ ಹೋಗಿ ಕಮಿಷನ್ ಹಣವನ್ನ ಪಡೆದಿದ್ದಾರೆ ಅಂತ ಹೇಳಿ ಆ ಒಂದು ವಿಚಾರ ಕೂಡ ಇರುವಂತದ್ದು. ಅದರ ಜೊತೆಗೆ ಏನು ಎಲೆಕ್ಷನ್ ವಿಚಾರವಾಗಿ ಕೂಡ ಹಣವನ್ನ ಸಂದಾಯ ಮಾಡಿದ್ದಾರೆ, ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗಿರುವಂತದ್ದು. ಆ ಬಗ್ಗೆನೂ ಕೂಡ ಈಗಾಗಲೇ ವಿಚಾರಣೆ ಮಾಡೋದಕ್ಕೂ ಕೂಡ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರೆ, ಇನ್ನೇನು ಕೆಲವೇ ನಿಮಿಷದಲ್ಲಿ ಇಡಿ ಕಚೇರಿಗೆ ನಾಗೇಂದ್ರ ಅವರನ್ನು ಕೂಡ ಈಗಾಗಲೇ ಶಿಫ್ಟ್ ಮಾಡಲಾಗತ್ತೆ. ಶಿಫ್ಟ್ ಮಾಡಿದ ನಂತರ ಉಪಹಾರ ಕೂಡ ಏನು ಇಡಿ ಅಧಿಕಾರಿಗಳು ತರ್ತಾರೆ. ಆ ನಂತರ ಇವತ್ತಿಂದಾನೇ ಕೂಡ ಡ್ರಿಲ್ ಕೂಡ ಅವರಿಗೂ ಕೂಡ ಸ್ಟಾರ್ಟ್ ಆಗತ್ತೆ. ಏನು ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಈಗಾಗಲೇ ರೆಡಿ ಮಾಡ್ಕೊಂಡಿರುವಂತದ್ದು ಏನು ನಾಗೇಂದ್ರ ಅವ್ರಿಗೂ ಕೂಡ ಕೇಳೋದಕ್ಕೆ. ಸೊ ಹೀಗಾಗಿ ಸಾಕಷ್ಟು ವಿಚಾರಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಈಗ ಅವರನ್ನು ಪ್ರಶ್ನೆ ಮಾಡಿ ಮುಂದಿನ 6 ದಿನಗಳ ಕಾಲ ಮಾಜರ್ಗೂ ಕೂಡ ಕರ್ಕೊಂಡು ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನಾಗೇಂದ್ರ ಅವರು ಕೂಡ ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಅಜಯ್, ಈಗ ಎಕ್ಸಾಕ್ಟ್ಲಿ ವಿಚಾರಣೆ ಅದೇ ನೀವು ಹೇಳ್ತಾ ಇದ್ರಿ, ಸ್ಪಾಟ್ ಮಹಜರು ಅಂತ ಹೇಗ್ ನಡೆಯುತ್ತೆ ಆ ಪ್ರಕ್ರಿಯೆ ಅಂತ. ಈಗ ಸಹಜವಾಗಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಕೊಲೆ ಪ್ರಕರಣ ಆದಾಗ ಎಲ್ಲಿಂದ ಕರ್ಕೊಂಡು ಹೋದ್ರಿ, ಎಲ್ಲಿ ಹತ್ಯೆ ಆಯ್ತು, ಎಲ್ಲಿ ಹಲ್ಲೆ ಮಾಡಿದ್ರಿ, ಈ ರೀತಿ ಸ್ಪಾಟ್ ಮಹಜರು ಆಗುತ್ತೆ. ಬಟ್ ಇಲ್ಲಿ ಹಣ ವರ್ಗಾವಣೆ ಆಗಿರೋದ್ರಿಂದ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ? ಸಹಜವಾಗಿ ಜನಸಾಮಾನ್ಯರ ಒಂದು ಕುತೂಹಲ. ಖಂಡಿತವಾಗ್ಲೂ, ಯಾಕಂದ್ರೆ ಈಗ ನೀವು ಕೇಳಿದಾಗೆ ಯಾವ ರೀತಿ ಆಗುತ್ತೆ ಅಂದ್ರೆ, ಈಗ ಹಣ ವರ್ಗಾವಣೆ ಆಗಿರುವಂತದ್ದು ನಿಗಮದಿಂದ ಇಲ್ಲಿ ಡೈರೆಕ್ಟ್ ಆಗಿ ಇವ್ರ ಕಾಂಟ್ಯಾಕ್ಟ್ ಇರ್ಲಿಲ್ಲ, ಅವರ PA ಕಾಂಟ್ಯಾಕ್ಟ್ ಇತ್ತು. ಸೊ ಹಾಗಾಗಿ PA ಅಂತ ಇವ್ರು ಇದ್ರು, ಮತ್ತೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಏನಿದ್ರು, ಮತ್ತೆ ಅಲ್ಲಿ ನಿಗಮದಲ್ಲಿ ಸಚಿವರು ಹೇಳಿದ್ದಾರೆ ಅಂತ ಹೇಳಿ ಇವರು ಅಲ್ಲಿ ಇದ್ದಂತಹ ಕೆಲ ಅಧಿಕಾರಿಗಳಿಗೆ ಏನು ಹಾಕ್ತಾ ಇದ್ರು. ಸೊ ಹೀಗಾಗಿ ಅಲ್ಲೂ ಕೂಡ ಕರ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.